ಎಲ್ಲರಿಗೂ ನಮಸ್ಕಾರ. ನಾಮಗಿರಿ ಸೌಂದರರಾಜನ್. ಇವಾಗ ಹಬ್ಬ ಬರ್ತಾ ಇದೆ, ಸಂಕ್ರಾಂತಿ ಹಬ್ಬ. ನಾಳೆ ಭೋಗಿ ಹಬ್ಬ, ನಾಳಿದ್ದು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರ ಮನೆಯಲ್ಲಿ ಪೊಂಗಲ್ ಮಾಡ್ತೀರಿ. ಎಲ್ಲ ಹಾಲು ಉಕ್ಕಬೇಕು. ಹಾಲು ಉಕ್ಕಿ ಚೆನ್ನಾಗಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ. ಅಂದರೆ ಇದು ತಮಿಳ್ನಾಡಲ್ಲಿ ತುಂಬ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ. 4 ದಿವಸ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ನಾವು ಎಳ್ಳು ಬೆಲ್ಲ ಬಿರ್ತೀವಿ, ಇದ್ರ ಬಗ್ಗೆ ಅವ್ರಿಗೂ ಗೊತ್ತಿಲ್ಲ. ಬಟ್ ಆ ಊರಲ್ಲಿ ಏನಂದರೆ 4 ದಿವಸ, ಭೋಗಿ ಹಬ್ಬದ ದಿವಸ, ಮಾರನೇ ದಿವಸ ಸಂಕ್ರಾಂತಿ ಹಬ್ಬದ ದಿವಸ ಸೂರ್ಯನಿಗೆ ಪೊಂಗಲ್ ಮಾಡ್ತಾರೆ. ಹೊರಗಡೆ ಕೆಲವ್ರ ಮನೆಯಲ್ಲೆಲ್ಲ ಅಂಗಳದಲ್ಲಿ ಒಲೆ ಹಚ್ಚಿ ಅಲ್ಲಿ ಸೂರ್ಯನ ಎದುರುಗಡೆನೇ ಪೊಂಗಲ್ ಮಾಡಿ ಅಲ್ಲೇ ನೈವೇದ್ಯ ಮಾಡ್ತಾರೆ. ಆಮೇಲೆ ಮಾರನೇ ದಿವಸ ಬಂದು ಮಾಟು ಪೊಂಗಲ್ ಅಂತ ಹೇಳ್ತಾರೆ. ಮಾಡಂದರೆ ಹಸುಗಳು ಇದರಲ್ಲಿ ಗೆದ್ದೆಯಲ್ಲಿ ಪೂಜೆ ಮಾಡ್ತಾರೆ. ಅವ್ರಿಗೆಲ್ಲ ಅದಕ್ಕೋಸ್ಕರ ಪೊಂಗಲ್ ಮಾಡಿ ಹಸುಗಳಿಗೆ ಕರುಗಳಿಗೆಲ್ಲ ಕೊಟ್ಟು ಎಲ್ಲರೂ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಅಲ್ಲಿ ಇದು ಮಾಡ್ತಾರೆ. ಗದ್ದೆಯಲ್ಲಿ, ಹೊಲದಲ್ಲಿ ಅಲ್ಲೆಲ್ಲ ಮಾಡ್ತಾರೆ. ಆಮೇಲೆ 4ನೇ ದಿವಸ ಪೊಂಗಲ್ ತಂದುಬಿಟ್ಟು ಎಲ್ಲರೂ ತಿಂಡಿಗಳು ಮಾಡಿಕೊಂಡು, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಅಲ್ಲಿದ್ವಿ, ಅದನ್ನು ಎಂಜಾಯ್ ಮಾಡಿದ್ದೀವಿ. ತಿಂಡಿಗಳೆಲ್ಲ ಮಾಡ್ಕೊಂಡು ಬುಟ್ಟಿಗೆ ಹಾಕ್ಕೊಂಡು ಆಮೇಲೆ ಹೂವೆಲ್ಲ ತೊಗೊಂಡು ಹೋಗಿ ಪಕ್ಕದಲ್ಲಿ ಯಾವುದಾದ್ರೂ ನದಿನೋ ಬೆಟ್ಟನೋ ದೇವಸ್ಥಾನನೋ ಅಲ್ಲಿ ಹೋಗಿ ಮಕ್ಕಳೆಲ್ಲ ಸೇರಿಕೊಂಡು ಎಲ್ಲ ಆಟ ಆಡಿ ಪಾಠ ಆಡಿ ಅಲ್ಲಿ ಎಲ್ಲ ತಿಂದ್ಕೊಂಡು ಜಾಲಿಯಾಗಿ ಇದ್ಕೊಂಡು ಬರ್ತಾಯಿದ್ವಿ. ಮೊಮ್ಮಕ್ಕಳಿಗೆಲ್ಲ ಅವತ್ತು ಉಡುಗೊರೆ ಕೊಡೋರು ತಾತ ಅಜ್ಜಿಯರು. ಅಷ್ಟು ಈ ಥರ ವಿಷಯಗಳು ನಿಮಗೆ ಗೊತ್ತಿರಲಿಲ್ಲ, ಎಲ್ಲರಿಗೂ ಗೊತ್ತಿರಲ್ಲ. ನಾನು ಅದು ತಿಳಿಸೋಣ ಅಂತ ಎಲ್ಲರಿಗೂ ನನ್ನ ಹಬ್ಬದ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡೋಣ. ಥ್ಯಾಂಕ್ ಯು.